तेजस्विनावधीतमस्तु मा विद्विषावहै। ओम शांति शांति शांति। ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे षट्सूत्रात्मकेऽस्मिन् प्रथमे सन्ध्याधिकरणे तदुपनिबद्धं तस्मिन् अधिकरणे सन्ध्याधिकरणे उपनिबद्धम् इदानीं चतुर्थं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अपि चतुर्थं सूत्रमेव। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुर्थं सूत्रं तद्भाष्यभागं च यथाचार्यानुग्रहं विचारयामः। तत्र तावत् त्रीणि सूत्राणि तद्भाष्यानि च समाप्तानि। इदानीं चतुर्थं सूत्रम् आरभ्यते। प्रथमं तावत् श्री श्री शंकर भगवत पूज्यपादानां प्रशस्ति श्लोकमेकं द्विवारं पठामः। ओमिति दिविषत् प्रवराः शीर्षे कुर्वन्ति शासनं यस्य ओंकार पद्मभृङ्गं तमहं प्रणमामि शङ्कराचार्यम्। ओमिति दिविषत् प्रवराः शीर्षे कुर्वन्ति शासनं यस्य ओंकार पद्मभृङ्गं तमहं प्रणमामि शङ्कराचार्यम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये द्वितीये पादे प्रथमं संध्याधिकरणम्। ओम संध्ये सृष्टिराहि ओम निर्मातारंचैके पुत्रादयश्च ओम मायामात्रं तु कार्त्स्न्येनानभिव्यक्तस्वरूपत्वात् ओम सूचकश्च हि श्रुतेराचक्षते च तद्विदः ओम पराभिध्यानात्तु तिरोहितं ततोऽस्यस्य बन्धविपर्ययौ ओम देहयोगाद्वासोऽपि। इमानि षट्सूत्राणि सर्वाणि षट्सूत्राणि तस्मिन् सन्ध्याधिकरणे उपनिबद्धानि। इदानीं प्रकृतं पठामः। प्रकृतं सूत्रं तु चतुर्थं सूत्रं। तस्मिन् अधिकरणे चतुर्थं सूत्रं। किं तत् सूत्रम्? ॐ सूचकश्च हि श्रुतेराचक्षते च तद्विदः ॐ सूचकश्च हि श्रुतेराचक्षते च तद्विदः
ಇಲ್ಲಿ ಈ ಹಿಂದಿನ 3 ಸೂತ್ರಗಳಲ್ಲಿ 2 ಸೂತ್ರಗಳಲ್ಲಿ ಪೂರ್ವ ಪಕ್ಷವನ್ನು ಹೇಳಿದ್ರು. ಸಂಧ್ಯಾ ಸೃಷ್ಟಿರಾಹ ಈ ನಿರ್ಮಾತಾರಂಚೈಕೆ ಪುತ್ರಾದಯಶ್ಚ ಎನ್ನುವಾಗ ಅದು 2 ಸೂತ್ರಗಳು ಪೂರ್ವ ಪಕ್ಷ ಸೂತ್ರಗಳು. ಆದರೂ ಕೂಡ ಆ ಪೂರ್ವ ಪಕ್ಷದಲ್ಲಿ ಒಳಭೇದ. ಒಬ್ಬನು ಹೀಗೆ ಹೇಳ್ತಾನೆ ಶ್ರುತಿ ಪ್ರಮಾಣವನ್ನ ಇಟ್ಕೊಂಡು, ಇನ್ನೊಬ್ಬ ಹೇಳ್ತಾನೆ ಇಲ್ಲ ಅದು ಈಶ್ವರ ಸೃಷ್ಟಿಯಾಗಿದೆಯಲ್ಲ, ಸೃಷ್ಟಿ ನೈಜ ಸೃಷ್ಟಿ ಅಂತಲೇನೆ, ಅದು ಮಾಯಿಕ ಅಲ್ಲ. ಸ್ವಪ್ನದಲ್ಲಿ ಏನ್ ಸೃಷ್ಟಿ ನೈಜರ, ಆದರೆ ಅದರ ಒಂದು ನಿರ್ಮಾತೃ ಯಾರು ಅಂತಂದ್ರೆ ನಿರ್ಮಾತಾರಂಚೈಕೆ ಪುತ್ರಾದಯಶ್ಚ ಅಂತ ಹೇಳಿ ಆ ಸೂತ್ರದಲ್ಲಿ ಈಶ್ವರನೇ ನಿರ್ಮಾತೃ. ಯಾಕೆ ಅಂತಂದ್ರೆ ಇದಕ್ಕೆ ಕಠೋಪನಿಷತ್ತಿನ ಒಂದು ಆಧಾರವೂ ಇದೆ. ಅಲ್ಲಿ ಕಾಮಂ ಕಾಮಂ ನಿರ್ಮಿಮಾಣ ಅಂತ ಇದೆ. ಹಾಗಾಗಿ ಇಲ್ಲಿ ಈ ಒಂದು ಕಾಮ ಶಬ್ದದಿಂದ ಇದನ್ನ ಹೇಳಿದೆ. ಇದಕ್ಕೆ ಈಶ್ವರನೇ ಕರ್ತೃ, ಈಶ್ವರನೇ ನಿರ್ಮಾತೃ. ಈಶ್ವರ ಯಾರು? ಸರ್ವಶಕ್ತ, ಸರ್ವಜ್ಞ. ಇಂತಹವನು ಸೃಷ್ಟಿ ಮಾಡಿದಾನೆ ಅಂತ ಹೇಳಿದ್ರೆ ಅದನ್ನು ಮಾಯಿಕ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಏನು ಈ ಒಂದು ಸೃಷ್ಟಿ, ಸ್ವಪ್ನದಲ್ಲಿ ಸೃಷ್ಟಿ ಅಂತ ಏನಿದೆ ಅದು ಸ್ವಪ್ನದಲ್ಲಿ ಸೃಷ್ಟಿ, ಅದರ ಸೃಷ್ಟಿ ಅಷ್ಟೇ. ಅದನ್ನ ಪಾರಮಾರ್ಥಿಕವಾಗಿ ತೆಗೆದುಕೊಳ್ಳಬೇಕೇ ಹೊರತು ಗೌಣಾರ್ಥದಲ್ಲಿ ತೆಗೆದುಕೊಳ್ಳಬಾರದು ಅಂತ ಹೇಳಿದ್ರು. ಅದಕ್ಕೆ ಮಾಯಾ ಮಾತ್ರ ಅಂತೂ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಅಂತ ಹೇಳಿ, ಅದು ಅನಭಿವ್ಯಕ್ತ ಸ್ವರೂಪತ್ವಾತ್, ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಅಂತ ಕಾರಣವನ್ನು ಕೊಟ್ಟು ಇದು ಮಾಯಾ ಮಾತ್ರವಾಗಿದೆ. ಈ ಸೃಷ್ಟಿ ಸ್ವಪ್ನಾವಸ್ಥೆಯಲ್ಲಿ ಸೃಷ್ಟಿ ಮಾಯಾ ಮಾತ್ರವಾಗಿದೆ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ನೋಡಿ, ಈ ಸ್ವಪ್ನ ಅಲ್ಲಿ ತೋರ್ತಾ ಇರತಕ್ಕಂಥ ಎಲ್ಲವೂ ಕೂಡ ಮಾಯಾ ಮಾತ್ರ, ಅದು ನೈಜವಲ್ಲ, ಅದು ತಥ್ಯವೂ ಅಲ್ಲ, ಅದು ಬರೀ ಮಿಥ್ಯ, ಹೀಗೆಲ್ಲ ಅದು ಅಪ್ರಯೋಜಕ ಅಂತ ಆಗಿಬಿಟ್ರೆ ಆ ಒಂದು ಅವಸ್ಥೆಯ ಪ್ರಯೋಜನ ಏನು? ಯಾತಕ್ಕೆ ಈ ಸ್ವಪ್ನಾವಸ್ಥೆ ಅಂತ ಒಂದು ಅವಸ್ಥೆ ಇರಬೇಕು ಅಲ್ವಾ? ಈಗ ಜಾಗೃತ ಅವಸ್ಥೆ ಮತ್ತೆ ಸುಷುಪ್ತಿ ಅವಸ್ಥೆ ಅಂತ ಎರಡೇ ಇರ್ಬೋದಲ್ಲ. ಅಲ್ಲಿಗೆ ಎಚ್ಚರವಾಗಿರ್ತಾನೆ, ಮಲಕ್ಕೊಂಡ, ನಿದ್ರೆ ಬಂದ್ಬಿಡ್ತು, ಗಾಢ ನಿದ್ರೆ ಮುಗಿದೋಯ್ತಲ್ಲ. ಇದು ಯಾತಿಗೆ ಬೇಕು? ಇದರಿಂದೇನು ಪ್ರಯೋಜನ ಅಂತಂದ್ರೆ ಇದರಿಂದ ಪ್ರಯೋಜನವೇನೋ ಇದೆ. ಒಂದು ಮೊಟ್ಟ ಮೊದಲ ಪ್ರಯೋಜನ ಯಾವುದು? ಶರೀರ ಸ್ಥಿತಿಗೆ ಇದು ಈ ಒಂದು ಉಪೋದ್ಬಲಕವಾಗಿರ್ತಕ್ಕಂಥ ಅವಸ್ಥೆ. ಇದು ಶರೀರ ಸ್ಥಿತಿಗೆ ಯಾಕೆ ಅಂತಂದ್ರೆ ಒಂದು ಜಾಗೃತ ಅವಸ್ಥೆ, ಒಂದು ಸುಷುಪ್ತಿ ಅವಸ್ಥೆ ಅಂತ ಎರಡೇ ಇದ್ದು ಬಿಟ್ರೆ ಆವಾಗ ಏನಾಗುತ್ತೆ? ಜಾಗೃತ ಅವಸ್ಥೆಯ ಎಲ್ಲವೂ ಕೂಡ, ಎಲ್ಲ ವಾಸನೆಗಳು ಕೂಡ ಏನಾಗ್ಬೋದು? ಅದೇನು ಬಾಧವಾಗ್ಬೋದು, ಧಕ್ಕೆ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಯಾಕೆ? ಅವನು ನೇರವಾಗಿ ಸುಷುಪ್ತಿ ಅವಸ್ಥೆ ಹೊರಟೋಗ್ತಾನೆ. ನೇರವಾಗಿ ಅಂತ ಜಾಗೃತ ಅವಸ್ಥೆಯ ಒಂದು ದೃಷ್ಟಿಯಿಂದ ಅಷ್ಟೇ, ನೇರ ಇದನ್ನ ವಕ್ರ ಅಂತ ಏನು ಇಲ್ಲ. ಸುಷುಪ್ತಿ ಹೋಗ್ತಾನೆ. ಹೋದ್ರೆ ಏನಾಗುತ್ತೆ? ಅಲ್ಲಿ ಏನೂ ಇಲ್ಲ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ಸುಪ್ತಂ. ಅಷ್ಟೇ. ಏನು ಇಲ್ಲದೆ ಹೋಗ್ಬಿಟ್ರೆ ಈ ಜಾಗೃತ ಅವಸ್ಥೆಯ ಒಂದು ವಾಸನೆಗಳ ತಿರ್ಗಾ ವಾಪಸ್ ಬರಬೇಕಲ್ಲ. ಹಾಗಾಗಿ ಅದೇನಾಗುತ್ತೆ? ಒಂದು ಶರೀರ ಸ್ಥಿತಿಯ ಉಪೋದ್ಬಲಕವಾಗಿದೆ ಮತ್ತು ವ್ಯವಹಾರಕ್ಕೂ ಕೂಡ ಒಂದು ಯೋಗ್ಯವಾಗಿದೆ. ಒಂದು ಪ್ರಯೋಜನ. ಇನ್ನೊಂದು ಪ್ರಯೋಜನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೂಚಕಷ್ಟ ಹಿಶ್ರುತೇರಾಚಕ್ಷತೆ ತದ್ವಿಧ. ಇದು ಎಲ್ಲ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ಒಬ್ಬ ಮನುಷ್ಯನಿಗೆ ಹಿಂದೆ ಏನಾಗಿದೆ ಅಂತ ಗೊತ್ತು, ಈಗ ಏನಾಗ್ತಾ ಇದೆ ಅಂತ ಅನ್ನೋದು ಕೂಡ ಇಂದ್ರಿಯಗಳಿದೆ, ಮನಸ್ಸಿದೆ, ಬುದ್ಧಿ ಇದೆ, ಗೊತ್ತಾಗ್ತಾ ಇದೆ ಈಗ ಏನಾಗ್ತಾ ಇದೆ. ಆದರೆ ಮುಂದೆ ಆಗತಕ್ಕಂಥದ್ದು ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ.
ಮುಂದಿನ ಕ್ಷಣದಲ್ಲೇ ಏನಾಗುತ್ತೋ ಗೊತ್ತಿಲ್ಲ. ಹೌದಾ? ಹಾಗಾಗಿ ಒಂದು ಆ, ಏನು ಸೂಚನೆ ಏನು ನೋಡಿ, ಮುಂದೆ ಹೀಗಾಗಬಹುದು ಅಂತ ಏನಾದರೂ ಒಂದು ಊಹೆಗೆ ಸಿಲುಕಬಹುದಾದಂಥ ಒಂದು ಆಧಾರ ಅಂತ ಏನಾದ್ರು ಇದ್ರೆ ಆಗ ಏನಾಗ್ಬೋದು, ನಾವು ಆ, ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೋಬಹುದು. ಒಂದು ಸ್ವಲ್ಪ ವ್ಯವಸ್ಥೆ ಸರಿ ಹೋಗುತ್ತೆ. ಹಾಗಾಗಿ ಈ ಒಂದು ಸ್ವಪ್ನಾವಸ್ಥೆ ಅಂತಕ್ಕಂಥದ್ದು ಅಲ್ಲಿ ಏನನ್ನ ಕಾಣ್ತಾನೋ ಅಲ್ಲಿ ಕೆಲವು ಏನಾಗಿದೆ, ಈ ಮುಂದೆ ಆಗತಕ್ಕಂತಹ ಒಂದು ಭವಿಷ್ಯತ್ ಕಾಲದ ಎಲ್ಲ ಒಂದು ಆಗು ಹೋಗುಗಳಿಗೆ ಒಂದು ಸೂಚಕವಾಗಿ ಇದು ಇದೆ ಅಂತ. ಇದು ಎಲ್ಲ ಎಷ್ಟರ ಮಟ್ಟಕ್ಕೆ ಅಂತ ಅನ್ನೋದು ನಾವು ಅದನ್ನ ನೋಡಿ, ಇದು ಈ ಒಂದು ತರ್ಕಕ್ಕಾಗಲಿ ಅಥವಾ ಇನ್ನೊಂದಕ್ಕೆ ಸಿಗ್ತಕ್ಕಂಥದ್ದಲ್ಲ. ಇದಕ್ಕೆ ಪ್ರಮಾಣ ಏನು? ಯಾರು ಸ್ವಪ್ನಶಾಸ್ತ್ರವಿಧ, ಸ್ವಪ್ನಶಾಸ್ತ್ರವನ್ನು ಬಲ್ಲವರು, ನೋಡ್ರಿ ಹೀಗೆ ಸ್ವಪ್ನ ಆಗಿದೆ ಈ ಥರ ಆಗುತ್ತೆ ಅಂತ ಹೇಳ್ತಕ್ಕಂಥ ಶಾಸ್ತ್ರ ಯಾವುದೋ ಇದೆ, ಅದನ್ನ ಓದ್ಕೊಂಡ್ರೋರು ಹೇಳ್ತಾರಷ್ಟೇ. ನಾವು ಕೇಳ್ಕೋಬೇಕು. ಕೇಳಿದ್ರೆ ಕೇಳಬಹುದು, ಬಿಟ್ಟರೆ ಬಿಡಬಹುದು ಅಷ್ಟೆ. ಅದರ ಪ್ರಯೋಜನ ಏನಪ್ಪಾ ಅಂತಂದ್ರೆ ಇದು, ಅದನ್ನ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ ಅಲ್ಲಿ ಏನು, ಈ ಪೂರ್ವ ಪಕ್ಷ ಸಿದ್ಧಾಂತ ಭಾಗ ಮುಗೀತು. ಆದರೆ ಶ್ರುತಿಯಲ್ಲಿಯೂ ಕೂಡ ಕೆಲವು ಕಡೆ ಈ ಒಂದು ವಿಚಾರ ಬಂದ್ಬಿಟ್ಟಿದೆ. ಏನೋ ಅವನೇನೋ ಕನಸು ಕಂಡ ಏನೋ ಆಯ್ತು ಆ ಥರ ಇದು ಒಂದು ಬಂದ್ಬಿಟ್ಟಿದೆ. ಆದ್ದರಿಂದ ಅದಕ್ಕೂ ಕೂಡ ಸ್ವಲ್ಪ ವ್ಯಾಖ್ಯಾನವನ್ನು ಮಾಡಬೇಕಾದ ಕರ್ತವ್ಯ ಅಂತ ಹೇಳಿ ಅದನ್ನು ವ್ಯಾಖ್ಯಾನ ರೂಪವಾಗಿ ಈ ಸೂತ್ರ ಬಂದಿದೆ. ಅದಕ್ಕೆ ಭಾಷ್ಯ ರೂಪವಾಗಿ ಆಚಾರ್ಯರು ಕೂಡ ಬರೆದಿದ್ದಾರೆ. ನೋಡೋಣ. ಓಂ ಸೂಚಕಶ್ಚ ಹಿ ಶ್ರುತೇರಾಚಕ್ಷತೆ ಚ ತದ್ವಿದಃ. ಓಂ ಸೂಚಕಶ್ಚ ಹಿ ಶ್ರುತೇರಾಚಕ್ಷತೆ ಚ ತದ್ವಿದಃ. ಸೂಚಕಃ ಚ ಹಿ ಶ್ರುತೇಃ ಆಚಕ್ಷತೆ ಚ ತದ್ವಿದಃ ಇತಿ ಸಪ್ತಪದಾತ್ಮಕಮಿದಂ ಸೂತ್ರಂ. अस्मिन् सूत्रे सप्तपदानि वर्तन्ते. सप्तभिः पदैः उपनिबद्धानि, उपनिबद्धानि ಬೇಡ, उपनिबद्धಂ ಇದಂ ಸೂತ್ರ. ಹೌದಾನೆ? 7 ಸೂತ್ರಗಳು ಉಪನಿಬದ್ಧವಾಗಿರ್ತಕ್ಕಂಥ ಸೂತ್ರ. ಅನ್ವೇನು ಚ ಮತ್ತು ಸೂಚಕ. ಸೂಚಕ ಅಂದ್ರೆ ಸೂಚಕವಾಗಿದೆ. ಏನ್ ಸೂಚಕವಾಗಿದೆ ಅದು ನಾವು ಅದನ್ನು ಹಿಂದಿನ ಒಂದು ಸಂದರ್ಭ ಸೇರಿಸ್ಕೋಬೇಕಷ್ಟೇ. ಆ ಒಂದು ಇದಕ್ಕೆ ತಕ್ಕಾಗಿ ಸೇರಿಸ್. ಏನು ಅಂದ್ರೆ ಚ ಭವಿಷ್ಯತೋ ಶುಭಾಶುಭಯೋ ಅಯಂ ಸ್ವಪ್ನ ಅಂತ ಹೇಳುದು, ಅಥವಾ ಇಯಂ ಸ್ವಪ್ನಾವಸ್ಥಾ ಅಂತ ಹೇಳುದು. ಭವಿಷ್ಯತೋ ಶುಭಾಶುಭಯೋ ಅಯಂ ಸ್ವಪ್ನ ಸೂಚಕ. ಅಂದ್ರೇನು? ಭವಿಷ್ಯತೋ ಮುಂದೆ ಆಗಬಹುದಾಗಿರ್ತಕ್ಕಂತಹ ಶುಭಾಶುಭಯೋ ಅಂದ್ರೆ ಶುಭ ಅಶುಭ ಎರಡಕ್ಕೂ ಕೂಡ, ಎರಡು ಫಲಗಳಿಗೂ ಕೂಡ ಈ ಒಂದು ಸ್ವಪ್ನ ಅಂತ ಏನಿದೆ ಅದು ಸೂಚಕ, ಅಂದ್ರೆ ಸೂಚಕವಾಗಿದೆ. ಸರಿ, ಇದು ಹೇಗ್ರಿ? ಇದಕ್ಕೇನಾದ್ರೂ ಪ್ರಮಾಣ ಆಧಾರ ಅಂತಕ್ಕಂಥದ್ದು ಏನಾದ್ರು ಇದೆಯೇ ಅಂತಂದ್ರೆ ಇದು ಶ್ರುತೆ. ಕೆಲವು ಕಡೆ ಶ್ರುತಿಯಲ್ಲಿ ಬಂದುಬಿಟ್ಟಿದೆ. ಏನಂತ? ನೀನು ಏನು ಈ ಒಂದು ಸ್ವಪ್ನ ಕಂಡ ಅಂದ್ರೆ ಈ ಥರ ನಿರ್ಧಾರ ಮಾಡ್ದ ಅಂತ ಏನೋ ಒಂದು ಬಂದ್ಬಿಟ್ಟಿದೆ. ಆದ್ದರಿಂದ ಅದನ್ನ ಒಂದು ತಗೊಂಡು ಅದಕ್ಕೂ ಶ್ರುತಿ ಒಂದು ಬಂದ್ಮೇಲೆ ಒಂದು ಪ್ರಯೋಜನ, ಒಂದು ಅರ್ಥ ಅಂತ ಇರಬೇಕಲ್ಲ. ಆದ್ದರಿಂದ ಶ್ರುತಿಯಲ್ಲಿ ಇದನ್ನು ಹೇಳಿದೆ ಮತ್ತು ಶ್ರುತಿಯಿಂದಲೂ ಕೂಡ ಇದು ನಿಶ್ಚಯವಾಗಿದೆ, ನಿರ್ಧಾರವಾಗಿರುತ್ತದೆ. ಏನಂತ? ಮುಂದೆ ಆಗಬಹುದಾದ ಈ ಶುಭಾಶುಭಗಳಿಗೆ ಈ ಸ್ವಪ್ನ ಸೂಚಕವಾಗಿರುತ್ತದೆ ಎಂಬುದು ಶ್ರುತಿಯಿಂದಲೂ ಕೂಡ
ನಿಶ್ಚಯವಾಗಿರುತ್ತದೆ. ಮತ್ತೆ ಅಷ್ಟೇ ಅಲ್ಲ, ಈ ಶ್ರುತಿ ಆಯಿತು, ಇನ್ನು ಬೇರೆ ಯಾವ್ಯಾವ ಗ್ರಂಥ ಇದೆ, ಶಾಸ್ತ್ರ ಗ್ರಂಥಗಳು, ಯಾವುದು ಸ್ವಪ್ನಶಾಸ್ತ್ರ, 25 ಶಾಸ್ತ್ರ ಇದೆಯಲ್ಲ, 108 ಶಾಸ್ತ್ರಗಳು. ಆ ಶಾಸ್ತ್ರದಲ್ಲಿ ಸ್ವಪ್ನ ಫಲ ಅಂತಂತೂ ಒಂದಿದೆ. ಆ ಸ್ವಪ್ನ ಫಲ ಸ್ವಪ್ನ ಫಲ ಶಾಸ್ತ್ರ ಇದೆ, ಸ್ವಪ್ನಶಾಸ್ತ್ರ ಅಂತ ಹೆಸರು. ಅದನ್ನು ಬಲ್ಲವರು ಕೂಡ ಇದನ್ನೇ ಹೇಳ್ತಾರೆ. ಈ ಥರ ಕನಸಾಯ್ತು ಕಂಡ್ರಿ, ಈ ಥರ ಫಲವಾಗಬಹುದು ನಿಮಗೆ ಅಂತ ಹೇಳ್ತಾರೆ. ಇಷ್ಟೇ ಇದರ ಪ್ರಯೋಜನ. ನೋಡೋಣ ಈಗ ಇದಕ್ಕೆ ಅರ್ಥ. ಆದರೆ ಮುಂದೆ ಏನು ಮಾಡಿದ್ದಾರೆ ಈ ಸೂತ್ರದಲ್ಲಿ ಆಚಾರ್ಯರು, ಹಿಂದಿನ ಎರಡೂ ಪೂರ್ವ ಪಕ್ಷಗಳು ಹಾಕಿದ್ರಲ್ಲ, ಅದಕ್ಕೆ ಒಂದು ಮಾಯಾ ಮಾತ್ರ ಅಂತ ಹೇಳಿ ಅಲ್ಲಿ ಸಮಾಧಾನ ಕೊಟ್ಟಿದ್ರು. ಈ ಸೂತ್ರದಲ್ಲಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಇದು ಭಾಷ್ಯದ ಒಂದು ಲಕ್ಷಣ. ಶಂಕರ ಭಗವತ್ಪಾದರ ಒಂದು ಜ್ಞಾನ, ಒಂದು ವಿದ್ವತ್ತು, ಅವರ ಅಗಾಧವಾದ ಪಾಂಡಿತ್ಯ ತೋರಿಸ್ತಕ್ಕಂಥ ಒಂದು ಸಂದರ್ಭ. ಇವೆಲ್ಲ ವಿದ್ವಾಂಸರು ಬೇಕಾದಷ್ಟು ಬಂದಿದೆ ಸೂತ್ರ ಭಾಷ್ಯದಲ್ಲಿ, ಪರಿಷತ್ ಭಾಷ್ಯದಲ್ಲಿ. ಅದನ್ನ ಇಲ್ಲಿ ಮಾಡಿದ್ದಾರೆ. ಒಂದೊಂದಾಗಿ ಆ ಒಂದು ಏನೇನು ಹೇಳಿದ್ದ ಪ್ರತಿಯೊಂದು ಪಾಯಿಂಟ್ ಅಂತ, ಹೇಗೆ ಇಲ್ಲಿ ಈಗಲೂ ಕೂಡ ನ್ಯಾಯವಾದಿಗಳು ಆ ಪೂರ್ವ ಪಕ್ಷವನ್ನು ಪ್ರತಿಪಕ್ಷವನ್ನೇನು ಹೇಳ್ತಾರೋ ಒಂದೊಂದನ್ನೂ ತಗೊಂಡು ಅದನ್ನು ವಾದ ಮಾಡಿ ಅದಕ್ಕೆ ಪರಿಹಾರವನ್ನು ಹೇಳ್ತಾರೋ, ತಮ್ಮದನ್ನು ಸಮರ್ಥನೆ ಮಾಡ್ತಾರೋ, ಹಾಗೆ ಇಲ್ಲೂ ಕೂಡ ಶಂಕರ ಭಗವತ್ಪಾದ ಮಾಡಿದ್ದಾರೆ. ನೋಡೋಣ ಈ ಸೂತ್ರ ನೋಡೋಣ, ಭಾಷ್ಯಭಾಗ ನೋಡೋಣ. ಈಗ ಆ ಒಂದು ಸೂತ್ರಕ್ಕೆ ಅರ್ಥ ಆಯ್ತಲ್ಲ. ಓಂ ತೂಷಕಶ್ಚ ಹಿಶ್ರುತಯರಾಚಕ್ಷತೆ ಚ ತದ್ವಿದಃ ಚ ಭವಿಷ್ಯತೋ ಶುಭಾಶುಭಯೋಃ ಫಲಯೋಃ ಅಯಂ ಸ್ವಪ್ನ ಸೂಚಕಃ. ತಸ್ಮಾತ್ ಕಾರಣಾತ್ ಶ್ರುತೇಃ ನಿರ್ಧಾರಿತತ್ವಾತ್ ಇದಂ ಅವಗಮ್ಯತೆ. ಚ ಅಪಿ ಚ ತದ್ವಿದಃ. ತದ್ವಿದಃ ಇತ್ಯುಕ್ತೆ ಸ್ವಪ್ನಶಾಸ್ತ್ರವಿದಃ. ತದ್ವಿದಃ ಏವಮೇವ ಆಚಕ್ಷತೆ. ಅವರೂ ಕೂಡ ಇದನ್ನ ಹೀಗೆ ಹೇಳುತ್ತಾರೆ ಅಷ್ಟೇ. ಇದರ ಒಂದು ಸೂತ್ರಾರ್ಥ ನೋಡೋಣ. ಮಾಯಾ ಮಾತ್ರತ್ವಾತ್ ತರ್ಹಿ ನ ಕಶ್ಚಿತ್ ಸ್ವಪ್ನೆ ಪರಮಾರ್ಥ ಗಂಧೋ ಅಸ್ತಿ ಇತಿ. ಇಲ್ಲಿ ಒಂದು ಪೂರ್ವ ಪಕ್ಷಿ ಹೇಳ್ಬಿಟ್ಟ, ಆಯ್ತು ಸ್ವಾಮಿ ಗೊತ್ತಾಯ್ತು, ನೀವು ಹಿಂದೆ ಹೇಳಿ ಹೇಳಿದ್ರಿ ಮಾಯಾ ಮಾತ್ರಂತು ಅಂತ ಹೇಳಿದ್ರಿ, ಅದಕ್ಕೆ ಒಂದು ಪ್ರಮಾಣ ಆಧಾರ ಏನ್ ಕೊಟ್ಟಿದ್ರಿ, ಕಾರ್ತ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಇತಿ. ಅನೇನ ಆಧಾರೇಣ ಏನಾಯ್ತು, ಸರ್ವೇ ಸ್ವಪ್ನ ದೃಶ್ಯ ಮಾಯಾಮಯ ಅಂತ. ಎಲ್ಲ ಸ್ವಪ್ನ ದೃಶ್ಯಗಳು ಕೂಡ ಮಾಯವಾಗಿದೆ ಅಂತಾಯ್ತು. ಈಗ ಹಾಗಾಗ್ಬಿಟ್ರೆ ಏನ್ ಸ್ವಾಮಿ, ಹಾಗಾದ್ರೆ ನಕಶ್ಚಿತ್ ಸ್ವಪ್ನೆ ಪರಮಾರ್ಥ ಗಂಧೋ ಅಸ್ತಿ. ಹಾಗಾದ್ರೆ ಆ ಸ್ವಪ್ನ ಅವಸ್ಥೆ ಅಂತ ಅನ್ನೋದಕ್ಕಾಗಲಿ, ಸ್ವಪ್ನ ತೋರ್ತಾ ಇರತಕ್ಕಂತಹ ಎಲ್ಲ ದೃಶ್ಯಗಳು ಇದೆಯಲ್ಲ, ಅವಕ್ಕಾಗಲಿ ಏನು, ಅದಕ್ಕೆ ಪರಮಾರ್ಥತೆ ಎನ್ನುವ ಗಂಧವೂ ಇಲ್ಲ ಅಂತ ಆಗೋಯ್ತು. ಅಂದ್ರೇನು, ಯಾವಾಗ ಪರಮಾರ್ಥತೆ ಅಂತ ಗಂಧವೂ ಇಲ್ಲವೋ ನಿಷ್ಪ್ರಯೋಜಕ. ಅದೇನೂ ಇಲ್ಲ, ಏನು ಇಲ್ಲದೆ ಯಾತಕ್ಕೆ ಬಂತು, ಇವೆಲ್ಲ ಪ್ರಶ್ನೆ ಶುರುವಾಗುತ್ತೆ. ಹೌದಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟ, ಏನೋ ಅದನ್ನು ಒಪ್ಕೊಳ್ಬೇಕು ಅವನು. ಹಿಂದಿನ ಎರಡು ಸೂತ್ರಗಳಲ್ಲಿ ಪೂರ್ವ ಪಕ್ಷಕ್ಕೆ ಒಂದು ಸಮಾಧಾನ ಕೊಟ್ಟಿದ್ರು, ಒಪ್ಕೊಂಡ್ಬಿಟ್ಟು ಆಯ್ತು ಸ್ವಾಮಿ ಹೀಗೆ ನಿರ್ಧಾರ ಆಗೋಯ್ತಿಲ್ಲ, ಏನು ಪರಮಾರ್ಥದ ಗಂಧವೂ ಇಲ್ವಲ್ಲ ಅಲ್ಲಿ ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ನೇತ್ಯುಚ್ಯತೆ. ಇಲ್ಲಪ್ಪ, ಹಾಗೇನು ಇಲ್ಲಪ್ಪ, ಪರಮಾರ್ಥದ ಗಂಧವೇ ಇಲ್ಲ ಅಂತಂತ ಹೇಳ್ತಾ ಇದೆಯಲ್ಲ, ಆ ತರಹ ಏನು ಇಲ್ಲಪ್ಪ, ಅದಕ್ಕೂ ಸ್ವಲ್ಪ ಏನೋ ಒಂದು ಅರ್ಥ ಅಂತಕ್ಕಂಥದ್ದು ಇದೆ. ಅದಕ್ಕೆ ಅರ್ಥಾಂತ ಇದೆಯೇ ಹೊರತು ಪರಮಾರ್ಥ ಅಂತ ಇಲ್ಲದೆ ಹೋಗಬಹುದು. ಪರಮಾರ್ಥ ಅಂತ ಇಲ್ಲದೆ ಇದ್ದರೂ ಕೂಡ ಅರ್ಥ ಅಂತಕ್ಕಂಥದ್ದು ಇದೆ. ಏನ್ ಸ್ವಾಮಿ ಇದು ಅಂತಂದ್ರೆ, ಸೂಚಕಶ್ಚ ಸ್ವಪ್ನೋ ಭವತಿ ಭವಿಷ್ಯತೋ ಇಲ್ಲ ಸಾಧ್ವಸಾಸುನೋ. ಶುಭಾಶುಭಯೋ ಒಂದೇ, ಸಾಧ್ವಸಾಸುನೋ ಅಂತ ಒಂದು. ಈಗ ಈ ಒಂದು ಸೂಚಕ, ಈ ಒಂದು ಸ್ವಪ್ನಾವಸ್ಥೆ
ಸ್ವಪ್ನ ದೃಶ್ಯ ಅಂತ ಇದೆಯಲ್ಲ ಏನೇನೋ ಅದೆಲ್ಲ ಸೂಚಕಷ್ಟೈ ಈ ಒಂದು ಮುಂದೆ ಯಾತಕ್ಕೆ ಭವಿಷ್ಯತೋಹೋ ಸಾಧು ಅಸಾಧುನೋಹೋ ಸಾಧು ಮತ್ತೆ ಅಸಾಧು ಒಳ್ಳೆಯದು ಮತ್ತೆ ಕೆಟ್ಟದ್ದು ಇವೆರಡೂ ಕೂಡ ಮುಂದೆ ಆಗತಕ್ಕಂತಹ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬುದಕ್ಕೆ ಇದು ಸೂಚಕವಾಗಿದೆ. ಏನ್ ಸ್ವಾಮಿ ಇದಕ್ಕೆ ಏನ್ ಪ್ರಮಾಣ ಆಗ ಅಂದ್ರೆ ಅದಕ್ಕೊಂದು ಛಾಂದೋಗ್ಯ ವಾಕ್ಯ ಹೇಳ್ಬಿಟ್ಟು ಒಂದು ಬಂದಿದೆಯಲ್ಲ ಅದಕ್ಕೆ ಹೇಳ್ಬೇಕಲ್ಲ. ತಥಾ ಅನಿಶ್ಚೂಯತೆ ನೋಡಿ ಇದೇ ರೀತಿ ಇದೇ ಅರ್ಥದಲ್ಲಿ ಶ್ರುತಿಯೂ ಕೂಡ ಇದೆ. ಎಲ್ಲಿದೆ ಸ್ವಾಮಿ ನೋಡಪ್ಪ ಸಾಮವೇದದಲ್ಲಿ ಯಾವುದವರು ತಾಂಡ್ಯ ಶಾಖೆಯವರು ಅವರು ಏನ್ ಮಾಡಿದ್ದಾರೆ ಈ ಒಂದು ಛಾಂದೋಗ್ಯದಲ್ಲಿ ಇದನ್ನು ಹೇಳಿದ್ದಾರೆ. ಏನು ಅಂತಂದ್ರೆ ಯದಾ ಕರ್ಮಸು ಕಾಮ್ಯೇಶು ಸ್ತ್ರೀಯಂ ಸ್ವಪ್ನೇಶು ಪಶ್ಯತಿ ಸಮೃದ್ಧಿಂ ತತ್ರ ಜಾನೀಯಾತ್ ಸ್ವಸ್ಮಿನ್ ಸ್ವಪ್ನ ನಿದರ್ಶನೆ ಅಂತ ಹೇಳ್ಬಿಟ್ಟು ಒಂದು ಮಾತು ಬಂದಿದೆ ಅಲ್ಲಿ 5ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳಿ. ಅದು ಇದಕ್ಕೆ ಬರ್ತಕ್ಕಂಥ ಆ ಪಂಚಾಗ್ನಿ ವಿದ್ಯೆ ಅವೆಲ್ಲ ಹೇಳಿ ಇಲ್ಲಿ ಒಂದು ಸ್ತ್ರೀಯರಿಗೆ ಒಂದು ಏನೋ ಒಂದು ಬಂದಿದೆ ಆ ತೊಂದರೆ ಬಂದಿರೋದು ಏನಂತ ಅಂದ್ರೆ ಯದಾ ಕರ್ಮಸು ಕಾಮ್ಯೇಶು ಸ್ತ್ರೀಷು ಸ್ವಪ್ನೇಶು ಪಶ್ಯತಿ ಅಂತ ಹೇಳಿ ಈ ಒಂದು ಏನೋ ಒಂದು ಕರ್ಮ ಮಾಡ್ತಾ ಇದ್ದಾನೆ. ಕರ್ಮ ಯಾವುದದು ನಿಷ್ಕಾಮ ಕರ್ಮ ಅಲ್ಲ, ಒಂದು ನಿಮಿತ್ತವಾದ ಕರ್ಮ, ಕಾಮ್ಯ ಕರ್ಮ. ಇಂತಹ ಫಲಕ್ಕೋಸ್ಕರ ಇಂತಹ ಫಲವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ನೋಡಿ ಏನೋ ಒಂದು ಫಲ ಇತ್ತು. ಈಗ ಯಾವುದೋ ಒಂದು ಅವನಿಗೆ ಧನ ಪ್ರಾಪ್ತಿ ಆಗಬೇಕಾಗಿತ್ತು, ಸಂಪತ್ ಪ್ರಾಪ್ತಿ ಆಗಬೇಕಾಗಿತ್ತು, ಯಾವುದೋ ಒಂದು ಯಜ್ಞಾನ ಯಾಗನ ಹೋಮನ ಮಾಡ್ತಾ ಇದ್ದಾನೆ. ಆಯಿತು, ಸಂಪನ್ನವಾಯ್ತದು. ಸಂಪನ್ನವಾದ ಮೇಲೆ ಏನಾಯಿತು, ಎಲ್ಲ ತೀರ್ಮಾನ ಆಯಿತು, ಎಲ್ಲ ಮುಗೀತು, ನಿದ್ರೆ ಹೋದ್ಮೇಲೆ ಏನಾಯಿತು, ಒಂದು ಕನಸು ಬಿದ್ದುಬಿಡ್ತವನಿಗೆ. ಏನು ಕನಸು ಬಿತ್ತು ಅಂತಂದ್ರೆ ಆ ಒಂದು ಕರ್ಮವನ್ನು ಆಗ್ತಾನೆ ಮಾಡಿ ಮುಗಿಸಿದ್ದ. ಎಂಥ ಕರ್ಮ ಅದು? ಕಾಮ್ಯ ಕರ್ಮ. ಅದರಲ್ಲಿ ಏನಾಗೋಯ್ತು, ಒಬ್ಳು ಸುಮಂಗಲಿ ಅವಳು ಈ ಒಂದು ಬರ್ತಾ ಇದ್ದಾಳೆ. ಎಲ್ಲ ದಾರಿ ಸ್ವಪ್ನ ಅದು ಏನು ಹೀಗೆ ಅಂತಿಲ್ವಲ್ಲ, ಏನೋ ದಾರಿಯಲ್ಲಿದ್ದಾನೆ, ಅವಳ ಪಾದಗಳು ಹೋಗ್ತಾ ಇದ್ದಾಳೆ, ಸುಮಂಗಲಿ ಹೋಗ್ತಾ ಇದ್ದಾಳೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಆ ಒಂದು ಕನಸಿಗೆ ಏನು ಅರ್ಥ ಅಂದ್ರೆ ಸಮೃದ್ಧಿಂ ತತ್ರ ಜಾನೀಯಾತ್ ಅಂದ್ರೆ ನೀನು ಕರ್ಮ ಮಾಡಿದ್ಯಲ್ಲಪ್ಪ, ಯಾವುದು ಕಾಮ್ಯ ಕರ್ಮ ಯಾವುದು ಮಾಡಿದ್ಯಲ್ಲ ಬೆಳಗ್ಗೆ, ಅದು ಏನಾಗಿದೆ, ಅದು ಸಮೃದ್ಧಿ, ಅದರ ಒಂದು ಸಮೃದ್ಧಿ ಅಂತಕ್ಕಂಥದ್ದು ಆಗುತ್ತೆ. ಅದೇನು, ಯಾವ ಫಲವನ್ನು ಉದ್ದೇಶ ಮಾಡಿ ನೀನು ನಿಮಿತ್ತದಿಂದ ಅದನ್ನು ಮಾಡಿದ್ಯೋ ಅದು ನಿನಗೆ ಆ ಫಲ ನಿನಗೆ ಉಂಟಾಗುತ್ತೆ ಎನ್ನುವುದಕ್ಕೆ ಸೂಚಕವಾಗಿ ನಿನಗೆ ಆ ಸ್ವಪ್ನ ಬಿದ್ದಿದೆಯಪ್ಪ ಅಂತ ಹೇಳ್ಬಿಡ್ತಾರೆ. ಅದರ ಬದಲಾಗಿ ಇನ್ನೇನೋ ಬಿದ್ದುಬಿಟ್ಟಿದ್ದೇವೆ ಇಟ್ಕೊಳ್ಳಿ, ಯಾವುದೋ ಒಂದು ದೇವನ ಭೂತಾನ ಕಂಡುಬಿಟ್ಟಿದ್ದ, ಅಥವಾ ಇನ್ನೇನೋ ಒಂದು ಯಾರೋ ಒಬ್ಬ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತಾ ಇದ್ದ, ಅವನ್ನೆಲ್ಲ ಕತ್ತೆ ಬೇರೆ ಕೂತ್ಕೊಂಡು ಹೋಗಿ ಏನೋ ಕಂಡುಬಿಡಿ, ಅದೆಲ್ಲ ಗೊತ್ತಿಲ್ಲ ನಮ್ಗೆ. ಅದು ಅಂದ್ರೆ ಅವರು ಇಲ್ಲಪ್ಪ ಏನೋ ಫಲ ಕೊಡಲ್ಲ ಅದು ತೀರ್ಮಾನ. ಹೀಗೆ ಈ ಒಂದು ಸೂಚಕ ಆಗಿದೆ ಅಂತ ಹೇಳಿ ತಥಾ ಪುರುಷಂ ಇದೊಂದು ನಿದರ್ಶನ. ಎಲ್ಲಿ ಆ ಕಾಮ್ಯ ಕರ್ಮ ಮಾಡುವಾಗ ಈ ಥರ ಒಂದು ಸಮಂಗಜನ ಕಂಡ್ರೆ ಅದು ಸಮೃದ್ಧಿ ಆಗುತ್ತೆ ಅಂತ ಒಂದು. ಇನ್ನೊಂದು ತಥಾ ಇದೊಂದು, ಅದು ಛಾಂದೋಗ್ಯ ಶ್ರುತಿ ಆಯಿತು, ಅದು ಸಾಮವೇದ, ಇದು ಋಗ್ವೇದದಲ್ಲಿ ಬರ್ತಕ್ಕಂಥ ಒಂದು. ತಥಾ ಪುರುಷಂ ಕೃಷ್ಣದಂತಂ ಪಶ್ಯತಿ ಸ ಏನಂ ಹಂತಿ. ಇನ್ನೊಬ್ಬ ಕನ್ಸು ಕಾಣ್ಬಿಟ್ಟ, ಏನು ಅದು ಯಾವನೊಬ್ಬ ಕಪ್ಪು ಮನುಷ್ಯ, ಕರಾಳವಾಗಿದ್ದಾನೆ, ಭಯಂಕರವಾಗಿದ್ದಾನೆ, ಅವನ ಹಲ್ಲು ಹೇಗಿದೆ, ಅಯ್ಯಯ್ಯೋ ಅದು ಕೂಡ ಕೋರೆ ಹಲ್ಲು, ಆ ಕೋರೆ ಹಲ್ಲು ಕೂಡ ಕಪ್ಪಿದೆ. ಇಂತಹ ಒಂದು ಆಕೃತಿಯನ್ನ ಏನಾದರೂ ಅವನ ಸ್ವಪ್ನದಲ್ಲಿ ಕಂಡರೆ ಏನಾಗುತ್ತೆ, ಓಹೋ ಯಾರು ನನಗೆ ಮುಂದೆ ತೊಂದರೆ ಮಾಡ್ತಾರೆ, ಇದನ್ನು ಹೊಡೆದಾಕ್ತಾರೆ ಅಂತ ಅನ್ನೋದು ಸೂಚನೆ ಇದೆ. ಇರಲಿ, ಇಷ್ಟಕ್ಕೆ ಮಾತ್ರ ತಿಳ್ಕೊಳ್ಳೋಣ, ಅವಕ್ಕೆ ತರ್ಕ ಬೇಡ. ಅಂತಿ ಇತ್ಯೇವ ಮಾದಿಭಿ ಸ್ವಪ್ನೈಹಿ
ಅಚಿರ ಜೀವತ್ವಂ ಆವೇದ್ಯತೆ ಇದೆ ಸರ್. ಹೀಗೆ ಅವನು ಬಂತಾನೆ ಅಂದ್ರೆ ಅವನು ನೋಡಿ, ಓ ಇಲ್ಲಪ್ಪ ನಾನು ಯಾವನ ಬಗ್ಗೆ ಹೊಡೆದಾಕ್ತಾನೆ ಅಂತಾಗ್ಲಿ, ಅಥವಾ ನಾನಿನ್ ಜಾಸ್ತಿ ದಿವಸ ಬದುಕಲ್ಲ ಅಂತಾಗ್ಲಿ, ಏನು ಅಚಿರ ಜೀವಿತ್ವಂ ಚಿರ ಅಂದ್ರೆ ತುಂಬಾ ಕಾಲ, ಸ್ವಲ್ಪ ಕಾಲ ಇರೋದು ಅಂತೇನು ಅದನ್ನ ಸೂಚಕ ತಿಳ್ಕೊಂಡು. ಹೀಗೆ ಆ ಸ್ವಪ್ನಶಾಸ್ತ್ರವನ್ನು ಹೀಗೆ ಶ್ರುತಿಯಲ್ಲಿ ಇದೆ. ಮತ್ತೆ ಈ ಆ ಶಾಸ್ತ್ರವನ್ನು ಬಲ್ಲವರು ಕೂಡ ಓ ಹೌದು ಹೀಗೆ ಸರಿ ಅಂತ ಹೇಳ್ತಾರೆ. ಆಚಕ್ಷತೆ ಚ ಸ್ವಪ್ನಾಧ್ಯಾಯವಿದ ಕುಂಜರಾರೋಹಣಾದೀನಿ ಸ್ವಪ್ನೆ ಧನ್ಯಾನಿ ಖರಯಾನಾದೀನಿ ಅಧನ್ಯಾನಿ. ನೋಡಿ, ಹೀಗೆ ಈ ಒಂದು ಸ್ವಪ್ನಶಾಸ್ತ್ರವನ್ನು ಬಲ್ಲವರು ಕೂಡ ಅದು ಹೇಳ್ತಾರೆ. ಕುಂಜರಾರೋಹಣಾದೀನಿ, ಓ ಆನೆ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ, ಆನೆ ಮೇಲೆ ಸವಾರಿ ಮಾಡ್ದ ಅಂತಂದ್ರೆ ಓಹೋ ಸಮೃದ್ಧಿ ಆಯಿತು ಇವನಿಗೆ, ಅಂದ್ರೆ ಇವನ ಎಲ್ಲ ಒಂದು ಆಕಾಂಕ್ಷೆಗಳು ಪೂರ್ಣವಾಗುತ್ತೆ, ಒಳ್ಳೇದಾಗುತ್ತೆ, ಒಳ್ಳೆ ಫಲ ಅಂತ ಸೂಚನೆ ಅದು. ಮತ್ತೆ ಖರಯಾನಾದೀನಿ, ಖರ ಅಂದ್ರೆ ಕತ್ತೆ ಮೇಲೆ ಕೂತ್ಕೊಂಡು ಏನೋ ಹೋಗ್ತಾ ಇದ್ದಾನೆ ಅಂತಂದ್ರೆ ಓ ಯಾವುದು ಕೆಲಸ ಆಗಲ್ಲ ಕಣ್ರಿ ಅಂತ ಹೇಳೋದು ಸೂಚಕ ಇತಿ. ಅಂದ್ರೆ ಮಂತ್ರ ದೇವತಾ ದ್ರವ್ಯ ವಿಶೇಷಾಶ್ಚ ಕೇಚಿತ್ ಸ್ವಪ್ನ ಸತ್ಯಾರ್ಥಗಂಧಿನೋ ಭವಂತಿ ಇತಿ ಮನ್ಯಂತೆ. ಇನ್ನು ಕೆಲವು ಈ ಮಂತ್ರ ದೇವತಾ ದ್ರವ್ಯ ವಿಶೇಷಗಳು ಅಂದ್ರೆ ಸಾಮಾನ್ಯವಾದಲ್ಲ, ವಿಶೇಷವಾದ ಕೆಲವು ಅದು ಏನಾಗುತ್ತೆ, ಅವೆಲ್ಲ ವಿಶೇಷ ಕೇಚಿತ್ ಸ್ವಪ್ನ ಸತ್ಯಾರ್ಥ. ಈ ಸ್ವಪ್ನಗಳೆಲ್ಲವೂ ಕೂಡ ಸತ್ಯಾರ್ಥಗಂಧಿನೋ, ಇನ್ನು ಈ ಒಂದು ಪರಮಾರ್ಥ ಅಂತ ಮತ್ತೆ ಗಂಧವೂ ಇಲ್ಲ ಅಂತ ಹೇಳಿದ್ರಲ್ಲ, ಇಲ್ಲ ಗಂಧ ಇಲ್ಲ, ಸ್ವಲ್ಪ ಈ ಸತ್ಯ ಅಂತ ಗಂಧ ಇದೆ ಅಂತನ್ನುವುದನ್ನ ಅದನ್ನ ಹೇಳ್ತಾ ಇದೆ. ಇವ್ರು ಹಾಗೆ ತಿಳ್ಕೊಳ್ತಾರೆ. ಯಾವುದು ಅದಕ್ಕೆ ಮಂತ್ರ ಇದೆ, ದೇವತಾ ವಿಶೇಷವಾದ ಕೆಲವಿದೆ, ಅದು ಹೇಳೋದೆಲ್ಲ ಓ ನೋಡಪ್ಪ ಸ್ವಪ್ನದಲ್ಲಿ ಇದು ಓ ಸತ್ಯ, ಇದು ಹೀಗಾಗುತ್ತೆ ಅನ್ನೋ ಸತ್ಯ, ಸ್ವಲ್ಪ ಸತ್ಯ ಅಂತಂದ ಗಂಧ ಇದೆ ಅದರಲ್ಲಿ ಮನ್ಯಂತೆ. ತತ್ರಾಪಿ ಭವತು ನಾಮ ಸೂಚ್ಯಮಾನಸ್ಯ ವಸ್ತುನಃ ಸತ್ಯತ್ವಂ. ಅಲ್ಲಿಯೂ ಕೂಡ ಯಾವುದೋ ಸೂಚ್ಯಮಾನಸ್ಯ, ಯಾವುದೋ ಸೂಚಕ ಅಲ್ತಾನೆ, ಅದು ಸೂಚ್ಯ ಅಂದ್ರೆ ಸೂಚ್ಯ ಅಂದ್ರೆ ಏನು, ಯಾವ ಸೂಚನೆಯಿಂದ ಯಾವುದು ಸೂಚಿತವಾಗಿದೆಯೋ ಅದು ಸೂಚ್ಯ. ಆ ಸೂಚಿತವಾಗಿರ್ತಕ್ಕಂಥದ್ದು ಸತ್ಯ ಇರಬಹುದು. ಏನು ಸೂಚಿತವಾಗಿದೆ, ಏನಪ್ಪ ನೋಡ್ರಿ ನಿನಗೆ ಇನ್ನು ಸ್ವಲ್ಪದ ಕಾಲದಲ್ಲಿ ನೀನು ಮಾಡಿದ್ಯಲ್ಲ ಯಾವುದೋ ಒಂದು ಯಜ್ಞ, ಸಂಪತ್ಪ್ರದವಾದ ಯಜ್ಞ, ಅದರಿಂದ ಸಿದ್ಧಿಯಾಗುತ್ತೆ ಅಂದ್ರೆ ಸಂಪತ್ಪ್ರದವಾದ ಸಿದ್ಧಿ ಅಂತಕ್ಕಂಥದ್ದು ಸೂಚ್ಯ. ಅದನ್ನ ಸೂಚಕ ಈ ಸ್ವಪ್ನ. ಆ ಸೂಚ್ಯ ಇದೆಯಲ್ಲ ಅದು ಸತ್ಯ. ಏನು ಸೂಚ್ಯ ವಸ್ತುವ ಸತ್ಯತ್ವ, ಅದು ಸತ್ಯ ಇರ್ಬೋದು. ಆದರೆ ಸೂಚಕಸ್ಯತೋ ಸ್ತ್ರೀದರ್ಶನಾದೇಹೇ ಭವತ್ಯೇವ ವೈತಥ್ಯಂ. ಆದರೆ ಈ ಸೂಚಕ ಇದೆಯಲ್ಲ, ಯಾವುದು ಸೂಚಕ ಅಂದ್ರೆ ಆನೆ ಮೇಲೆ ಹೋದ, ಕತ್ತೆ ಮೇಲೆ ಹೋದ, ಮತ್ತೆ ಸುಮಂಗಲಿ ದರ್ಶನ ಆಯಿತು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಕೂಡ ಅದು ಸತ್ಯ ಅಲ್ಲ. ಯಾಕೆ, ಅದು ಬಾಧ್ಯಮಾನತ್ವಾತ್, ವೈತಥ್ಯಂ ಬಾಧ್ಯಮಾನತ್ವಾತ್ ಹೇಳ್ತಾರೆ. ಅದು ಮಾತ್ರ ಬಾಧವಾಗುತ್ತೆ. ಅದು ಫಲ ಇದೆ ಅಂತ ಹೇಳಿದ್ದಲ್ಲ, ಅದು ನಿಜವಾಗ್ಬೋದು, ಬೇಕಾದ್ರೆ ಅದು ನಮ್ಗೆ ಸಂಬಂಧ ಆಯ್ತು, ನಿಜವಾದ್ರೂ ಆಗ್ಬೋದು. ಒಂದು ಸಂಪತ್ತು ಬೇಕು, ಸಂಪತ್ತಿ ಅಂತಕ್ಕಂಥ ನಿಜ ಅದು. ಆದರೆ ಅದು ಸೂಚಕ ಇದೆಯಲ್ಲ ಅದು ಮಾತ್ರ ಅಂದ್ರೇನು, ಸ್ವಪ್ನ ಅಂತಕ್ಕಂಥದ್ದು ಎಂದಿಗೂ ಕೂಡ ಸತ್ಯವಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೇಳಿ. ಯಾಕೆ, ಬಾಧ್ಯಮಾನತ್ವ ಹೋಗ್ಬಿಟ್ಟಿದೆ. ತಸ್ಮಾತ್ ಉಪಪನ್ನಂ ಸ್ವಪ್ನಕ್ಕೆ ಮಾಯಾ ಮಾತ್ರತ್ವಂ. ಆದ್ದರಿಂದ ಈ ಸೂಚಕ ಇದೆಯಲ್ಲ ಅದು ಈ ಒಂದು ಸತ್ಯ ಅಂತ ಹೇಳೋದಕ್ಕಾಗೋದಿಲ್ಲ, ಅದು ಹೊರಟೋಗುತ್ತೆ. ಆ ಸುಮಂಗಲಿ, ಕತ್ತೆ, ಆನೆ ಇವೆಲ್ಲ ಇತ್ತಲ್ಲ ಅವೆಲ್ಲ ಹೊರಟೋಗುತ್ತೆ, ಅದು ಪಿತಥ ಅದು. ಆದರೆ ಸೂಚಕ ಅಂತ ಇದೆಯಲ್ಲ ಅದನ್ನು ಬೇಕಾದ್ರೆ ನಾವು ಸತ್ಯ ಅಂತ ಒಪ್ಕೊಳ್ತೇವೆ, ಏನಾಗುತ್ತೆ ಮುಂದೆ ಅಂತಕ್ಕಂಥ ಅದಿರಬಹುದು. ಇದು ಮಾತ್ರ ಸ್ವಪ್ನ, ಅದರಿಂದ ಸ್ವಪ್ನ ಮಾಯಾ ಮಾತ್ರ ಆಗಿದೆ ಅಂತಕ್ಕಂಥದ್ದು ಸಿದ್ಧವಾಯಿತು.
ಇಲ್ಲಿ ಏನಾಯ್ತು? ಸ್ವಪ್ನ ಮಾಯಾ ಮಾತ್ರವಾಗಿದೆ. ಹಾಗಿದ್ದರೂ ಕೂಡ ಅದರಿಂದ ಅದಕ್ಕೆ ಕೆಲವು ಅರ್ಥಗಳು ಕೂಡ ಇವೆ, ಪೂರ್ಣವಾಗಿ ನಿರರ್ಥಕವಲ್ಲ ಅಂತ ಅನ್ನೋದನ್ನು ಹೇಳಿದ್ರು. ಈಗ ಏನ್ ಮಾಡ್ತಾ ಇದ್ದಾರೆ? ಒಂದೊಂದಾಗಿ ಪೂರ್ವ ಪಕ್ಷ ಅಂತ ಏನ್ ಹೇಳಿತ್ತಲ್ಲ ಅವನು ಅದನ್ನ ತಗೊಂಡು ಅದಕ್ಕೆ ಸಮಾಧಾನವನ್ನು ಕೊಡಬೇಕು. ನೋಡಿ ಅದನ್ನು ಶುರು ಮಾಡ್ತಾ ಇದ್ದಾರೆ. ಯದುಕ್ತಂ ಆಹಹಿ, ಎಲ್ಲಿ ಸಂಧ್ಯೆ ಸೃಷ್ಟಿ ಆಹಹಿ ಅಂತ ಇದೆ. ಸಂಧ್ಯೆ ಸೃಷ್ಟಿ ಸತ್ಯ ನಿಜವಾಗಿಯೂ ಇದೆ ಅಂತ ಹೇಳಿ ಪೂರ್ವ ಪಕ್ಷ ಹೇಳಿದ್ದ. ಅದಕ್ಕೆ ಕಾರಣ ಏನ್ ಕೊಟ್ಟಿದ್ದ? ಆಹಹಿ ಅಂತ ಹೇಳಿ ಶ್ರುತಿಯು ಹೀಗೆ ಹೇಳುತ್ತದೆ ಅಲ್ವೇ ಅಂತ ಹೇಳಿದ್ದ. ಹೀಗೇನಾಗಬೇಕು? ಇಲ್ಲಿ ಅದನ್ನ ಇಲ್ಲ ಅಂತ ತೀರ್ಮಾನ ಮಾಡಿದ್ರು. ನೀನು ಸರಿ ಇಲ್ಲಪ್ಪ ಅಂತ. ಶ್ರುತಿ ಹೇಳ್ತಾ ಇದೆಯಲ್ಲ ಸ್ವಾಮಿಯಿಂದ ಪ್ರಮಾಣ ಕೊಟ್ಟಿದ್ದಲ್ಲ, ಅದಕ್ಕೊಂದು ಅರ್ಥ ಮಾಡ್ಬೇಕಲ್ಲ. ಅದನ್ನೂ ಕೂಡ ಈ ಸಿದ್ಧಾಂತಕ್ಕೆ ಹೊಂದಿಸಿ ಹೇಳ್ಕೋಬೇಕು. ಅವನು ಹೇಳಿದ್ದ ಏನ್ ಹೇಳಿದ್ದ? ಪೂರ್ವ ಪಕ್ಷಕ್ಕೆ ಹೊಂದಿಸ್ಕೊಂಡು ನೋಡಿ ಸ್ವಾಮಿ ಈ ಒಂದು ಶ್ರುತಿ ಈ ತರ ಹೇಳ್ತಾ ಇದೆ ಅಂತ ಹೇಳಿದ್ದ. ಏನು ಹೇಳ್ತಾ ಇದೆ ನೋಡಿ, ಸ್ವಪ್ನ ಕೂಡ ಸತ್ಯ ಅಂತ ಹೇಳ್ತಾ ಇದೆ ಅಂತ ಶ್ರುತಿ ಉದಾಹರಣೆ ಕೊಟ್ಟಿದ್ದ. ಅದು ಅಲ್ಲ ಅಂತಂದ್ರು ಇವರು. ಅಲ್ಲ ಅಂತಂದ ಮೇಲೆ ಶ್ರುತಿ ವಾಕ್ಯವನ್ನು ಹೇಗೆ ಅರ್ಥ ಮಾಡ್ಬೇಕು? ಮತ್ತೆ ಶ್ರುತಿ ಹೇಳ್ತಾ ಇದೆಯಲ್ಲ ಸತ್ಯ ಅಂತ, ಅದನ್ನ ಹೇಗೆ ಸ್ವಾಮಿ ಅರ್ಥ ಮಾಡ್ತೀರಾ ಅಂದ್ರೆ ಅದಕ್ಕೆ ಇಲ್ಲಿ ಉತ್ತರ ಹೇಳ್ತಾ ಇದೆ. ಮೊಟ್ಟ ಮೊದಲು ಸಂಧ್ಯೆ ಸೃಷ್ಟಿರಾಹಹಿ ಆಹಹಿ ಅಂತ ಹೇಳಿದಿಲ್ಲಪ್ಪ ನೀನು, ಶ್ರುತಿಯು ಹೀಗೆ ಹೇಳುತ್ತಿದೆ ಅಂತ. ಆದರೆ ಆ ಶ್ರುತಿ ಇದೆಯಲ್ಲ, ಶ್ರುತಿ ವಾಕ್ಯ, ಅದಕ್ಕೆ ನೀನು ಅರ್ಥ ಮಾಡಿಕೊಂಡಿರುವುದು ತಪ್ಪು. ತಪ್ಪರ್ಥ ಮಾಡ್ಕೊಂಬಿಟ್ಟೆ ಏನೇನೋ ಆಗುತ್ತೆ. ನೋಡಿ, ಶ್ರುತಿ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಆಗಿರ್ತಕ್ಕ ದೊಡ್ಡ ಒಂದು ದುರಂತ ಇದೆ. ಶ್ರುತಿ ವಾಕ್ಯವನ್ನ ಸರಿಯಾಗಿ ತಿಳಿದಿರ್ತಕ್ಕಂಥವ್ರು ತುಂಬಾ ಕಡಿಮೆ, ಎಲ್ಲೋ 1% ಇರ್ತಾರೆ ಅಷ್ಟೇ. ಇದು ಮಿಕ್ಕವರೇನು ತಮ್ಮ ಪುರುಷಮತಿ ಪ್ರಭಾವ ಎಲ್ಲ ಅವರವರು ತೋಚಿದ್ದು ಹೇಳ್ತಾ ಇರ್ತಾರೆ. ಇರ್ಲಿ, ಏನು ಯದುಕ್ತ ಮಾಹಿ ಇತಿ ತದೇವಂ ಸತಿ ಭಾಗ್ಯಂ ವ್ಯಾಖ್ಯಾತವ್ಯಂ. ನೀ ಹೇಳಿದ್ಯಲ್ಲಪ್ಪ ನೋಡಿ, ಶ್ರುತಿಯಲ್ಲಿಯೂ ಕೂಡ ಸ್ವಪ್ನಾವಸ್ಥೆಯನ್ನು ಸತ್ಯ ಎಂದು ಹೇಳಿದ್ದಾರೆ, ನೈಜ ಎಂದು ಹೇಳಿದ್ದಾರೆ ಅಂತ ಹೇಳಿದೆಯಲ್ಲ. ಆ ನೈಜ ಎಂದು ಹೇಳಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ಯಾವ ಅರ್ಥ ತೆಗೆದುಕೊಳ್ಬೇಕು ನಾವು ಅಂತಂದ್ರೆ ಅದನ್ನ ಪರಮಾರ್ಥವಾಗಿ ತೆಗೆದುಕೊಳ್ಳಬಾರದು, ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಳಬಾರದು. ಮತ್ತೆ ಏನು ಭಾಗ್ಯಂ, ಭಾಗ್ಯಂ ಅಂದ್ರೆ ಹಿಂದೆ ಬಂದಿರ್ತಲ್ಲ, ಭಾಗ್ಯ ಗೌಣ ಅಂತ, ಗೌಣ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ಗೌಣ ಅರ್ಥದಲ್ಲಿ ಅದನ್ನ ವ್ಯಾಖ್ಯಾನಿಸಬೇಕು ಅಷ್ಟೇ. ಇದು ಯಾವುದಿದು? ಮುಂದೆ ಇದನ್ನು ಹೇಗೆ ಅಂತಕ್ಕಂಥದ್ದು ವಿವರಣೆ ಮಾಡಿಕೊಡ್ತಾರೆ. ಇಲ್ಲಿ ಏನ್ ಮಾಡಿದ್ರು? ಕೇವಲ ಒಂದೇ ಒಂದು ಪದದಿಂದ ಸಿದ್ಧಾಂತ ಹೇಳ್ಬಿಟ್ರು. ಅದನ್ನ ನೀನು ಗೌಣಾರ್ಥದಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಹೇಗೆ ಅಂತ ಮುಂದೆ ಹೇಳ್ತಾರೆ. ಈ ಒಂದು ಲಕ್ಷಣ ಏನ್ ಹೇಳಿದ್ರು, ಈ ಪದ್ಧತಿ ಏನಾಯ್ತಿದು? ಸಮಾಸ ವ್ಯಾಸ ಪದ್ಧತಿ. ಸಮಾಸ ಆದ್ರೆ ಏನ್ ಹೇಳಬೇಕು ಅದನ್ನ ಒಂದೇ ಮೊಟ್ಟ ಮೊದಲಿಗೆ ತಾತ್ಪರ್ಯವನ್ನು ಹೇಳ್ಬಿಡೋದು, ಅದನ್ನ ಒಂದೇ ಮಾತಿನಲ್ಲಿ ಒಂದೇ ವಾಕ್ಯದಲ್ಲಿ. ಆಮೇಲಿಂದ ಅದಕ್ಕೆ ಹೇಗೆ ಅಂತಕ್ಕ ಸಮರ್ಥನೆಯನ್ನ ಮುಂದೆ ಮಾಡ್ತಾರೆ. ಇವಾಗ ಹೇಗೆ ಸಮರ್ಥನೆ ಮಾಡ್ತಾರೆ? ಯಥಾ ಲಾಂಗೂಲಂ ಯಥಾ ನೋಡಿ, ಲಾಂಗೂಲಂ ಅಂತ ಇದೆ, ಸರ್ವಾರ್ಥವಾಗಿ ಇದು ತಪ್ಪು ಪ್ರಿಂಟ್ ತಬ್ಬಿದ್ಬಿಡಿದೆ. ಲಾಂಗೂಲಂ ಅಲ್ಲ, ಇದು ಲಾಂಗಲಂ. ಎಷ್ಟು ಆಭಾಸ ಆಗ್ಬಿಟ್ಟು ನೋಡಿ, ಪ್ರೂಫ್ ಸರಿಯ ನೋಡಿದ್ರೆ ಇದು ಲಾಂಗೂಲ. ಲಾಂಗೂಲ ಅಂತಂದ್ರೆ, ಲಾಂಗೂಲ ಅಂದ್ರೆ ಇದು, ಅದು ಎಂತದು ಬಾಲ. ಲಾಂಗೂಲ ಅಂದ್ರೆ ಬಾಲ ಅಂತ ಅರ್ಥ. ಅದು ಎಂಥ ಬಾಲ ಅಂದ್ರೆ ಕೂದಲು ಇರತಕ್ಕಂತಹ ಬಾಲ. ಕೂದಲು ಇರತಕ್ಕಂತಹ ಬಾಲಕ್ಕೆ ಲಾಂಗೂಲ ಅಂತ ಹೆಸರು. ಆಧಾರ ಭಾಗ ಒಂದು ಇದು ಲಾಂಗೂಲ ಅಂತ ಹೆಸರು. ಇಲ್ಲಿ ಲಾಂಗೂಲ ಗವಾದೀನ್ ಉದ್ವಹತಿ ಅಂದ್ರೆ ಬಾಲ ಎತ್ತನ್ನು ಎಳೆಯುತ್ತೆ ಅಂತಂದ್ರೆ ಏನರ್ಥ? ಅದು ಅಲ್ಲಲ್ಲ, ಇಲ್ಲ, ಬಾಲವನ್ನು ಎಳೆಯುತ್ತೆ ಅಂದ್ರೆ ಏನರ್ಥ? ಅಲ್ಲ, ಲಾಂಗೂಲ ಅಲ್ಲ, ಇದು ಲಾಂಗಲಂ. ಲಾಂಗಲ ಅಂದ್ರೇನು? ನೇಗಿಲು ಅಂತ ಅರ್ಥ. ಲಾಂಗಲ
ನಿಮ್ಮ ಪುಸ್ತಕ ಹೇಳಿದ್ರೆ ಒಂದು ಹಳೆ ಪುಸ್ತಕ, ಇದು ಲಾಂಗೂಲಂ ಅಂತಿದೆ, ಲಾಂಗಲ ಅಂತ ತಿಳ್ಕೊಂಡ್ಬಿಟ್ಟು ಲಾಂಗಲ. ಈ ಲಾಂಗಲ ಅಂತಕ್ಕಂಥದ್ದು ಯಾವುದಿದು, ಈ ಇದು ಯಾವುದು ನೇಗಿಲು ಅಂತ ಅರ್ಥ ಇದು. ಅದು ನಿರೀಶಂ ಕುಟಕಂ ಫಾಲಃ. ಮತ್ತೆ ಆಮೇಲೆ ಕೃಷಕೋ ಲಾಂಗಲಂ ಹಲಂ. ಲಾಂಗಲಂ ಹಲಂ ಹಿಂದಿರೋದು ನಿರೀಶ ಕುಟಕ ಫಾಲ, ಅದು ಬೇರೆ ಅರ್ಥ. ಲಾಂಗಲಂ ಹಲಂ, ಲಾಂಗಲ ಹಲ. ಮತ್ತೆ ಮುಂದೆ ಹೇಳ್ತಾರೆ ಸೋದಾರಣಂ ಸೋದಾರಣಂಚ ಸೀರೋಥ. ಸೋದಾರಣ ಸೀರೋಥ, ಗೋದಾರಣಂಚ ಸೀರೋಥ. ಗೋದಾರಣಂಚ ಸೀರೋಥ, ಗೋದಾರಣ ಸೀರೋ. ಗೋದಾರಣ ಅಂದ್ರೆ ಹಸುವಿನಿಂದ ಎಳೆಯಲ್ಪಡ್ತಕ್ಕಂಥದ್ದು ಅಂತ. ಗೋದಾರಣ ಹಸುವಿನಿಂದ ಎಳೆಯಲ್ಪಡ್ತಾ, ನೇಗಿಲು ಹಸುವಿನಿಂದ ಎಳೆಯಲ್ಪಡ್ತಕ್ಕ, ಎತ್ತಿನಿಂದ ಎಳೆಯಲ್ಪಡ್ತಕ್ಕಂಥದ್ದು, ಹಸು ಅಲ್ಲ. ಈ ಗೌ ಶಬ್ದಕ್ಕೆ ಅದು ಸ್ತ್ರೀಲಿಂಗದಲ್ಲೂ ಪ್ರಯೋಗ ಗೌ ಶಬ್ದ, ಮತ್ತೆ ಪುಲ್ಲಿಂಗದಲ್ಲೂ ಪ್ರಯೋಗ, ಎರಡೂ ಪ್ರಯೋಗ ಇದೆ. ಇಲ್ಲಿ ಎತ್ತು ಅಂತ ಅರ್ಥ ಮಾಡ್ಬೇಕು. ಗೋದಾರಣ ಅದೇನು, ಲಾಂಗಲ ಹಲ ಗೋದಾರಣ ಸೀರ, ಈ 4 ಅರ್ಥಗಳಿಗೆ 4 ಪದಗಳಿಗೆ ನೇಗಿಲು ಅಂತ ಅರ್ಥ. ಇದು ಅಮರಕೋಶ. ಲಾಂಗಲಂ ಹಲಂ ಗೋದಾರಣಂಚ ಸೀರೋಥ, ಇದು ಅದು ಇರ್ಲಿ, ಇದು ಲಾಂಗಲ ಅಂತ ಅಷ್ಟೇ. ಆಂಗಲಂ ಗವಾದಿ ಉದ್ವಹತೆ ಇತಿ ನಿಮಿತ್ತ ಮಾತ್ರತ್ವಾತ್ ಏವಂ ಉಚ್ಯತೆ ಅಂತಂದ್ರೆ, ಈಗ ಯಥಾ ಲಾಂಗಲಂ ಗವಾದಿ ಉದ್ವಹತೆ ಅಂತಂದ್ರೆ, ಲಾಂಗಲಂ ಅಂತಂದ್ರೆ ನೇಗಿಲು. ಈ ನೇಗಿಲು ಏನಾಗುತ್ತೆ, ಗವಾದೀನ್ ಉದ್ವಹತಿ. ಈ ನೇಗಿಲು ಇದೆಯಲ್ಲ, ಈ ನೇಗಿಲು ಎಂಬತಕ್ಕಂತಹ ಉಪಕರಣ ಗವಾದಿ ಅಂದ್ರೇನು, ಎತ್ತು ಮುಂತಾದವುಗಳನ್ನು ಉದ್ವಹತಿ. ಉದ್ವಹತಿ ಅಂದ್ರೆ ಅದು ಹೊತ್ಕೊಳ್ಳುತ್ತೆ, ಅದರ ಯೋಗಕ್ಷೇಮ ಎಲ್ಲ ನೇಗಿಲು ಹೊತ್ಕೊಳ್ಳುತ್ತೆ. ಏನ್ರಿ ಇದು, ನೇಗಿಲು ಹೊರುತ್ತೆ ಎತ್ತನ ಅಂದ್ರೆ ಏನು ಅರ್ಥ? ನೇಗಿಲು ಏನಾದ್ರು ಎತ್ತನ ಹೊರುತ್ತಾ ಅಂದ್ರೆ ಅದರ ಅರ್ಥ ಏನು ಗೊತ್ತೇನಪ್ಪ, ಇತಿ ನಿಮಿತ್ತ ಮಾತ್ರತ್ವಾತ್ ಏವ ಮುಚ್ಯತೆ. ಅಂದ್ರೆ ಏನು, ಈ ಲಾಂಗಲ ನೇಗಿಲು ಅಂತ ಇದೆಯಲ್ಲ, ಅದು ಗವಾದೀನ್ ಉದ್ವಹತಿ ಅಂದ್ರೆ ಆ ಹಸುಗಳನ್ನ ಎತ್ತುಗಳನ್ನ ಅದು ಹೊರುತ್ತವೆ. ಎತ್ತುಗಳಿಗೆ ಆಧಾರವಾಗಿದೆ, ಎತ್ತುಗಳನ್ನು ಸಾಕ್ತಾ ಇವೆ, ನೇಗಿಲು ಎತ್ತುಗಳನ್ನು ಸಾಕ್ತಾ ಇವೆ ಅಂತ ಅನ್ನೋದ್ರಲ್ಲಿ ಅರ್ಥ ಏನ್ ಮಾಡ್ಬೇಕು ಗೊತ್ತೇನು, ನಿಜವಾಗಲೂ ಅದು ಸಾಕ್ತಾ ಇದೆ ಅಂತ ಅರ್ಥ ಅಲ್ಲ, ನಿಮಿತ್ತ ಮಾತ್ರತ್ವ. ಹಸುಗಳು ಒಂದು ಒಂದು ಸುಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಏನು ಗೊತ್ತೇ, ನೇಗಿಲು ಕಾರಣ. ಯಾಕೆ, ನೇಗಿಲಿದ್ರು ತಾನೇ ಎತ್ತಿಟ್ಕೊಂಡಿರೋದು. ಒಬ್ಬ ರೈತ ಇದ್ದ, ನೇಗಿಲು ಇಟ್ಕೊಂಡಿದ್ದ, ಅದು ಮುರಿದೋಯ್ತು. ಏನಾಯ್ತು, ನೇಗಿಲು ಹೊಟ್ಟಾಯ್ತು, ಎತ್ತು ಚೆನ್ನಾಗಿತ್ತು, ಏನ್ ಮಾಡ್ದ, ನೇಗಿಲು ತಗೊಳಕ್ ಅವನ ಕೈಯಲ್ಲಿ ಆಗ್ಲಿಲ್ಲ. ಏನ್ ಮಾಡಿ, ಎತ್ತಿಟ್ಕೊಂಡು ಏನ್ ಮಾಡ್ತಾನೆ, ಎತ್ತನ ಕೊಡ್ಬಿಟ್ಟ, ಮಾರ್ಬಿಟ್ಟ. ಅಲ್ಲಿಗೆ ಏನಾಯ್ತು, ಈ ಎತ್ತನ್ನ ಸಾಕೋದಕ್ಕೆ, ಎತ್ತಿನ ಯೋಗಕ್ಷೇಮಕ್ಕೆ ನೇಗಿಲು ಕಾರಣ. ಎಂತಹ ಕಾರಣ, ಕೇವಲ ನಿಮಿತ್ತ ಕಾರಣ. ಹೌದಾನೆ? ಹೀಗೆ ನೋಡಪ್ಪ, ಈ ಸಂಧ್ಯೆ ಸೃಷ್ಟಿರಾಹಿ ಆಹಹಿ. ಸಂಧ್ಯೆ ಸೃಷ್ಟಿ, ಸ್ವಪ್ನದಲ್ಲಿ ಸೃಷ್ಟಿಯಾಗುತ್ತೆ. ಅದಕ್ಕೆ ಯಾರು, ಈಶ್ವರ ಕಾರಣ. ಅದಕ್ಕೆ ಎಂಥ ಸೃಷ್ಟಿ, ಅದು ನೈಜ ಸೃಷ್ಟಿ. ಈ ನೈಜ ಸೃಷ್ಟಿ ಈಶ್ವರ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನ ಈ ಅರ್ಥದಲ್ಲಿ ತೆಗೆದುಕೊಳ್ಳೋದ್ರೇನು, ಅವನು ಕೇವಲ ಈ ಒಂದು ಎಲ್ಲ ಸ್ಥಿತಿಗೆ ನಿಮಿತ್ತನಾಗಿದ್ದಾನೆ ಅಂತ ಅಷ್ಟೇ ಹೊರತು ನಿಜವಾಗಿಯೂ ಕೂಡ ಅಲ್ಲಿ ಸೃಷ್ಟಿಯಾಗಿದೆ ಅಂತ ಅರ್ಥವಲ್ಲ. ಹೇಗೆ, ಎತ್ತು ನೇಗಿಲು ಎತ್ತನ್ನ ಸಾಕುತ್ತಿದೆ, ನೇಗಿಲು ಎತ್ತುಗಳ ಯೋಗಕ್ಷೇಮ ನೋಡಿಕೊಳ್ಳುತ್ತಿದೆ. ಪದ ಏನೋ ಸರಿ ಇದೆ, ನೇಗಿಲು ಎತ್ತುಗಳ ಯೋಗಕ್ಷೇಮ ನೋಡಿಕೊಳ್ತಾ ಇದೆ ಅಂದ್ರೆ ಏನ್ರಿ ಅರ್ಥ? ನೇಗಿಲು ನೋಡ್ಕೊಳ್ತಾ, ಎತ್ತು ನೋಡ್ಕೊಳ್ತಾ, ಬೇರೆ ಜ್ಞಾನ ಇರ್ತಾನೆ, ನೇಗಿಲು ಚೈತನ್ಯನ ನೋಡ್ಕೊಳ್ಳೋದಕ್ಕೆ ಅಂದ್ರೆ ಹಾಗರ್ಥ ಅಲ್ಲಪ್ಪ. ಅದು ಗೌಣ ಅರ್ಥದಲ್ಲಿ. ಏನು ಗೌಣ ಅರ್ಥ, ಇದು ನಿಮಿತ್ತ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಯಾಕೆ,
ನೇಗಿಲು ಅಂತಕ್ಕಂಥದ್ದು ಇದ್ರೆ ಮಾತ್ರ ಎತ್ತುಗಳ ಯೋಗಕ್ಷೇಮ ಚೆನ್ನಾಗಿರುತ್ತೆ. ನೇಗಿಲು ಮುರಿದ ಏನು ಆದರೆ ಎತ್ತುಗಳ ಯೋಗಕ್ಷೇಮ ಕೆಟ್ಟ ಹೋಗುತ್ತೆ. ಯಾಕೆ? ಸಾಕೋಕ್ಕಾಗಲ್ಲ, ಮಾರ್ಬಿಟ್ಟು ಏನೋ ಆಗುತ್ತೆ. ಹೀಗೆ ಏವ ಮುಖ್ಯತೆ ನತು ಪ್ರತ್ಯಕ್ಷಮೇವ. ಇಲ್ಲೂ ಅಷ್ಟೇ ನೋಡಿ, ಲಾಂಗೂಲಂ ಲಾಂಗಲ ಪ್ರತ್ಯಕ್ಷಮೇವ ಲಾಂಗಲಂ ಗವಾದಿ ಹತಿ ಏವಂ ನಿಮಿತ್ತ ಮಾತ್ರತ್ವಾತ್. ಹೀಗೆ ಆದರೆ ಪ್ರತ್ಯಕ್ಷವಾಗಿ ನಿಜವಾಗಿಯೇ ಈ ಒಂದು ನೇಗಿಲು ಅಂತಕ್ಕಂಥದ್ದು ಈ ಎತ್ತು ಮುಂತಾದವುಗಳ ಯೋಗಕ್ಷೇಮಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥದ್ದು ಏನು ನಿಮಿತ್ತ ಮಾತ್ರ. ಅಂದ್ರೆ ಇದಕ್ಕೆ ಯೋಗಕ್ಷೇಮಕ್ಕೆ ಅದು ನಿಮಿತ್ತ ಅಂತ ಅಷ್ಟೇ. ಅದೇ ರೀತಿ ನಿಮಿತ್ತ ಸುಪ್ತ ಅಂದ್ರೆ ಈ ಕನಸು ಕಾಣ್ತಾ ಇರ್ತಕ್ಕಂಥವನು, ಮಲಗಿರ್ತಕ್ಕಂಥ ಕನಸು ಕಾಣ್ತಾ ಇರ್ತಕ್ಕಂಥವನು ರಥಾದಿ ಸೃಜತೆ ಸಹಿಕರ್ತ. ಅದು ಹೇಳಿದ್ರಲ್ಲ, ಸಹಿಕರ್ತ ಅಂತ ಹೇಳಿದ್ದಾರೆ. ಆದ್ದರಿಂದ ಇದು ನೈಜವಾದ ಸೃಷ್ಟಿ ಅಂತ ಹೇಳಿದ್ದ ಪೂರ್ವ ಪಕ್ಷಿ. ನೋಡಪ್ಪ, ಅದನ್ನು ಈ ಅರ್ಥ ತಿಳಿದುಕೊಳ್ಳಬೇಕು. ಇದಕ್ಕೆ ಎಷ್ಟು ಎಂಥ ಒಂದು ಜ್ಞಾನ ಬೇಕು, ಉಪನಿಷತ್ತಿನ ಒಂದು ಜ್ಞಾನ. ಇದು ನೋಡಿ, ಈ ಒಂದು ತತ್ವಮಸಿ ಅಂತ ಏನು ವಾಕ್ಯ ಇದೆ, ಅದ್ವೈತದ ಒಂದು ಪರಮಾರ್ಥವಾದ ಒಂದು ವಾಕ್ಯ ಇದೆಯಲ್ಲ, ಅದರಲ್ಲಿ ನೆಲೆ ನಿಂತವರು ಮಾತ್ರ ಈ ತರಹ ಅರ್ಥವನ್ನು ಮಾಡಬಹುದೇ ಹೊರತು ಬೇರೆ ಯಾರು ಅಪ್ರತಿಮ ವಿದ್ವಾಂಸ ಪ್ರಕಾಂಡ ಪಂಡಿತ ಯಾರು ಮಾಡೋಕ್ಕಾಗಲ್ಲ. ಅವನು ಎಂಥವನೇ ಆದರೂ, ಎಂಥ ವಿದ್ವಾಂಸ ಶಾಸ್ತ್ರ ಪಂಡಿತ ಇರ್ಬೋದು, ಆದರೂ ಕೂಡ ಈ ವಾಕ್ಯ ಉಪನಿಷತ್ ವಾಕ್ಯಗಳಿಗೆ ಈ ತರ ಸಮನ್ವಯ ಮಾಡಿ ಅರ್ಥ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಸಾಧ್ಯವೇ ಇಲ್ಲ. ಪ್ರೊವೈಡೆಡ್ ಅವನೂ ಕೂಡ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿದಾರಲ್ಲ, ಇವೆರಡೂ ಕ್ವಾಲಿಟಿಗಳು, ಗುಣಗಳಾಗಿದ್ದರೆ ಮಾತ್ರ ಈ ತರ ಒಂದು ಅರ್ಥ ಮಾಡೋದು ಸಾಧ್ಯ. ಬೇರೆಯವರು ಮಾಡ್ಬೋದು, ಏನಾಗುತ್ತೆ, ಅದು ಅಪಾರ್ಥ ಆಗುತ್ತೆ. ಬೇಕಾದ ಮಾಡಿದಾರಲ್ಲ, ಅಪಾರ್ಥ ಇರಲಿ. ಲಾಂಗಲಂಗವಾಗಿ ಇದು ನಿಮಿತ್ತ ಸುಪ್ತೋರದ ಕರ್ತ ಉಚ್ಯತೆ ನತು ಪ್ರತ್ಯಕ್ಷಮೇವ ಸುಪ್ತೋ ತಥಾದಿ ಸೃಜತಿ. ಅಷ್ಟೇ ಹೊರತು ಆ ಒಂದು ಕನಸಿನ ಸ್ಥಿತಿಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಪ್ರತ್ಯಕ್ಷವಾಗಿ ನೈಜವಾಗಿ ಅಲ್ಲಿ ಅವನು ರಥವೇ ಮುಂತಾದವುಗಳನ್ನು ಸೃಷ್ಟಿ ಮಾಡುತ್ತಾನೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಇದು ಗೌಣ ಅರ್ಥದಲ್ಲಿ ಅವನು ನಿಮಿತ್ತ ಮಾತ್ರ. ಯಾಕೆ ಅಂದ್ರೆ ಅಲ್ಲಿ ಸ್ವಪ್ನಾವಸ್ಥೆ ಅಲ್ಲಿ ಸೃಷ್ಟಿ ಮಾಡಿದ. ಸ್ವಪ್ನಾವಸ್ಥೆಯ ಸೃಷ್ಟಿ ಆಗ್ಬೇಕಾದ್ರೆ ಆ ಸ್ವಪ್ನ ಅಂತ ನಿಮಿತ್ತ ಮಾತ್ರ, ಆ ಸೃಷ್ಟಿ ಅಂತಕ್ಕಂಥದ್ದು ನಿಮಿತ್ತ ಮಾತ್ರ. ಸ್ವಪ್ನ ಆಗ್ಬೇಕಲ್ಲ, ಸ್ವಪ್ನ ಇದ್ದಿರ್ತಾನೆ ಆ ಸೃಷ್ಟಿ ಆಗುತ್ತೆ. ಹಾಗೆ ಏನಾಗಿದೆ ಇಲ್ಲಿ ನಿಮಿತ್ತ ಮಾತ್ರ. ಇದರ ಇದನ್ನು ಸ್ವಲ್ಪ ವಿವರಣೆ ಕೊಡ್ತಾರೆ, ಅದನ್ನ ನಾಳೆ ನೋಡೋಣ. ಇದು ಈಗ ಇಷ್ಟ ಅರ್ಥ ಸಾಕಿದೆ, ಆದರೂ ಕೂಡ ಇನ್ನೂ ಒಂದು ಸ್ವಲ್ಪ ವಿವರಣೆ ಮುಂದೆ ಕೊಡ್ತಾ ಇದೆ. ಹಾಗೆ ಸರಿಯಾಗಿ ನಮ್ಮ ಬುದ್ಧಿಯಲ್ಲಿ ಕೂತ್ಕೊಂಡ್ಬಿಡ್ಬೇಕು ಆ ಥರ. ಅದನ್ನ ಮುಂದಿನ ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.